ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕಾಗಿದ್ದು ಪ್ರಜ್ವಲ್ಗೆ ವಿಚಾರಣೆಗೆ ಬರೋದಕ್ಕೆ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದರೆ 7 ದಿನಗಳ ಕಾಲಾವಕಾಶ ಕೇಳಿದ್ರು ಪ್ರಜ್ವಲ್. ಈಗ ಏನ್ ಮಾಡ್ತಾರೆ? ಮೇ 16ಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸ್ತಾರೆ. ಜರ್ಮನ್ನ ಮ್ಯೂನಿಚ್ನಿಂದ ಮೇ 15ಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಮೇ 16ರ ರಾತ್ರಿ 1:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ಪ್ರಜ್ವಲ್. ವಿಡಿಯೋ ವೈರಲ್ ಬಳಿಕ ಜರ್ಮನಿಗೆ ತೆರಳಿದ್ರು ಸಂಸದ. ನಿನ್ನೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿತ್ತು ಎಸ್ಐಟಿ. ಅದಕ್ಕೆ ಪತ್ರ ಬರೆದು 7 ದಿನಗಳ ಕಾಲಾವಕಾಶ ಕೇಳಿದ್ದಾರೆ ಪ್ರಜ್ವಲ್. ಈ ಮಧ್ಯೆ ಯಾವಾಗ ವಾಪಸ್ ಆಗ್ತಾರೆ ಹಾಗಿದ್ರೆ ಬೆಂಗಳೂರಿಗೆ ಅಂತ ನೋಡ್ತಾ ಹೋದ್ರೆ ಮೇ 16ರ ಬಳಿಕ ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೊಂದು ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ ಎಸ್ಐಟಿ. ಹಾಗಿದ್ರೆ ಈಗಾಗಲೇ ಒಂದು ನೋಟಿಸ್ ಜಾರಿಯಲ್ಲಿದೆ, ನಿನ್ನೆ ಬರಲಿಲ್ಲ, ಇನ್ನೊಂದು ನೋಟಿಸ್ ಕೊಡ್ತಾರೆ ಅಂತಂದ್ರೆ 7 ದಿನಗಳ ಕಾಲಾವಕಾಶ ಮಧ್ಯದಲ್ಲಿ ಕೇಳಿದ್ದಾರೆ. ಮೇ 16 ಅಂತಂದ್ರೆ ಆ ಕಾಲಾವಕಾಶ ಕೂಡ ಮೀರಿ ಬಿಡುತ್ತೆ. ಹಾಗಿದ್ರೆ ಮೇ 16ಕ್ಕೆ ಬರ್ತಾರಾ ಅಥವಾ ಮೇ 16ರ ಮುಂಚೆಯೇ ವಿಚಾರಣೆಗೆ ಬರ್ತಾರಾ ಪ್ರಜ್ವಲ್? ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಜರ್ಮನ್ನಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಮೇ 15ಕ್ಕೆ ಹೊರಟು ಮೇ 16ಕ್ಕೆ ಬಂದು ತಲುಪುತ್ತಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಪ್ರಜ್ವಲ್ ರೇವಣ್ಣ 16ರಂದು ಬರ್ತಾರೆ ಬೆಂಗಳೂರಿಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ರಿಟರ್ನ್ ಟಿಕೆಟ್ ಸಹ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ. ಆದ್ರೆ 7 ದಿನಗಳ ಕಾಲಾವಕಾಶ ಕೇಳಿದ್ರು. 16ಕ್ಕೆ ಅವ್ರು ಬರೋದೇ ಆದ್ರೆ ಮತ್ತೆ ಸಮಯಾವಕಾಶ ಬೇಕಾಗತ್ತಲ್ವಾ ಅವರಿಗೆ? ಪ್ರಗತಿ, ಹೌದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ, ಇದು ಪ್ರಜ್ವಲ್ ರೇವಣ್ಣ ಬೆಂಗಳೂರನ್ನ ಬಿಟ್ಟು ವಿದೇಶಕ್ಕೆ ತೆರಳುವಂಥ ಮುಂಚೆ ಆಗಿರ್ತಕ್ಕಂಥ ಬುಕ್ ಅಂತ ಈಗ ಏನೆಲ್ಲಾಗ್ತಿರ್ತಕ್ಕಂಥ ಇದು ಕಾಪಿ ಅಂದರೆ ಪ್ರತಿ ಆಗಿರ್ತಕ್ಕಂಥ. ಪ್ರಮುಖವಾಗಿ ಈ ಪ್ರಜ್ವಲ್ ರೇವಣ್ಣ ಏನಿದ್ರೆ ಅವರು ಈಗ ವಿದೇಶ ಅಂದರೆ ಜರ್ಮನಿಯ ಮ್ಯೂನಿಚ್ನಲ್ಲಿ ಇರ್ತಕ್ಕಂಥದ್ದು. ಅವರು 15ನೇ ತಾರೀಕು ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರೆ 16ನೇ ತಾರೀಕು ಬೆಂಗಳೂರಿಗೆ ಬರುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಸದ್ಯ ಈ ಒಂದು ಪ್ರಕರಣ ಸಾಕಷ್ಟು ಸೂಕ್ಷ್ಮ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕಾನೂನು ಸಲಹೆಗಾರರ ಜೊತೆ ಈಗಾಗಲೇ ಸಂಪರ್ಕಕ್ಕೆ ಸಿಕ್ಕಿ ಮಾತನಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣರ ವಕೀಲರೇನಿದ್ದಾರೆ, ವಕೀಲರು ಅಂದರೆ 7 ದಿನಗಳ ಕಾಲಾವಕಾಶವನ್ನು ಕೇಳಿದರೆ ಪ್ರಮುಖವಾಗಿ ಈ 15ನೇ ತಾರೀಕು ಏನು ಬರ್ತಾರೆ ಅಂತ ಹೇಳ್ತಾ ಆಗ್ತಿದೆ. ಅದಕ್ಕಿಂತ ಮುಂಚಿತವಾಗಿ ಕರೆಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಅಂದರೆ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದಂತೆ ಪ್ರತಿನಿತ್ಯವೂ ಕೂಡ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಅಂದರೆ ಎಸ್ಐಟಿ ತನಿಖಾ ತಂಡಕ್ಕೆ ಸಾಕಷ್ಟು ಮಾಹಿತಿಗಳು ಬೇಕಾಗಿದೆ ಮತ್ತು ಎನ್ಕ್ವೈರಿ ಮಾಡಬೇಕಾಗಿದೆ. ಹಾಗಾಗಿ ಅವ್ರನ್ನ ವಿಚಾರಣೆಗೆ ತತ್ಕ್ಷಣ ಬರುವಂತೆ ಕೂಡ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಒಂದು ನೋಟಿಸನ್ನು ಪ್ರಮುಖವಾಗಿ ಈಗಾಗಲೇ ಮೊದಲು ಅಂದರೆ 1 ದಿನದ ಹಿಂದೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸ್ಪಂದಿಸಿದಂಥ ಹಿನ್ನೆಲೆಯಲ್ಲಿ ಅವರ ವಕೀಲರೇನಿದ್ದಾರೆ ಅವರು 7 ದಿನಗಳ ಕಾಲಾವಕಾಶವನ್ನು ಕೊಡಿ, ಅವರು ವಿದೇಶದ ಪ್ರವಾಸದಲ್ಲಿ ಇದ್ದಾರೆ. ಹಾಗಾಗಿ ಅವರು ಬಂದ ತಕ್ಷಣ ನಾವು ಅಂದರೆ ಅವ್ರಿಗೆ ಮಾಹಿತಿಯನ್ನು ತಿಳಿಸಿ ಅವರು ಕರೆತರುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋದನ್ನು ಕೂಡ ಎಸ್ಐಟಿ ತಂಡಕ್ಕೆ ಮನವರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಅವರು ಈಗ ಸಿಕ್ಕಿರ್ತಕ್ಕಂಥ ಪ್ರತಿ ಅಂದರೆ ಆ ಒಂದು ಟಿಕೆಟ್ ಬುಕ್ಕಿಂಗ್ ಟಿಕೆಟ್ ಪ್ರಕಾರ 15ನೇ ತಾರೀಕು ಟಿಕೆಟನ್ನು ಬುಕ್ ಮಾಡಲಾಗಿದೆ. 16ನೇ ತಾರೀಕು ಬೆಂಗಳೂರಿಗೆ ಬರಲಿದ್ದಾರೆ. ಒಂದು ವೇಳೆ ಎಸ್ಐಟಿ ತಂಡ ತತ್ಕ್ಷಣ ಬರಬೇಕು ಅಂತ ಹೇಳಿದ್ದಾದರೆ ಅಥವಾ 7 ದಿನಗಳ ಕಾಲ ಸಮಯಾವಕಾಶನ ಕೊಟ್ಟಿದ್ದೇ ಆದರೆ ಅವರು ಅಂದರೆ ಮುಂಗಡವಾಗಿ ಈಗ ತತ್ಕ್ಷಣ ಟಿಕೆಟನ್ನು ಬುಕ್ ಮಾಡಿಕೊಂಡು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಎಸ್ಐಟಿ ತಂಡದ ಮುಂದೆ ಹಾಜರು ಆಗಲೇಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋದು ಈಗಾಗಲೇ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.